ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದಕ್ಕೆ ಇದು ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ನಮ್ಮ ಲಭ್ಯತೆ ನೋಡಿಕೊಂಡು ನೀರನ್ನ ಬಿಡುತ್ತೇವೆ. ಸಿಎಂ ಜಲಸಂಪನ್ಮೂಲ ಸಚಿವರು ನಿರ್ಧರಿಸುತ್ತಾರೆ. ಡಿಕೆ ಶಿವಕುಮಾರ್ ಹಾಗೆ ರಾಮಲಿಂಗಾರೆಡ್ಡಿ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ ಅವರು ಈ ಹಿಂದೆ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿದ್ರು. ಬಹುಶಃ ಅವರು ಇದನ್ನೆಲ್ಲ ಬಹಳ ನಾಜೂಕಾಗಿ ನಿರ್ವಹಿಸಿದ್ರು. ಈಗ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಸಚಿವರಾಗಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತೆ ಖಾತೆಯ ಸಚಿವರು, ಜಲಸಂಪನ್ಮೂಲ ಖಾತೆಯ ಸಚಿವರು ತೀರ್ಮಾನ ಮಾಡ್ತಾರೆ ನಮ್ಮ ಲಭ್ಯತೆಯನ್ನ ನೋಡಿಕೊಂಡು ಬಿಡಬೇಕು ಅನ್ನೋದು. ಆದ್ರೆ ನಮ್ಮಲ್ಲಿ ನೀರೇ ಇಲ್ವಲ್ಲ. ಈಗ ನಮ್ಮ ಅಗತ್ಯಕ್ಕೆ ಬೇಕಾದಷ್ಟು ನೀರೇ ಇಲ್ಲದೆ ಇರುವಾಗ ನಾವು ಹೇಗೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಅನ್ನೋದು ರೈತರು ಹೇಳ್ತಾ ಇರುವಂತ ಮಾತು. ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗಬೇಕು. ಈಗ ಒಂದ್ ವೇಳೆ ಇಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡಬಹುದು. ಆದರೆ ಅಂತಿಮ ಆದೇಶ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 ಟಿಎಂಸಿಯನ್ನ ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ನಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಇವತ್ತೊಂದು ದಿವಸ ಇದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದ್ದ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡ್ಲಿಕ್ಕಾಗಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂತಹ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪರಮೇಶ್ವರ್ ಅವರು ಮಾತಾಡ್ತಾ ನಾವು ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದರ ಜೊತೆಗೆ ಸರ್ವಪಕ್ಷ ಸಭೆ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪರಮೇಶ್ವರ್ ಅವರು ಹೇಳಿರೋ ಹಾಗೆ ಯಾವಾಗ ಸರ್ವಪಕ್ಷ ಸಭೆ, ವಿಜಯ್ ಅವರು ಯಾವಾಗ ಬರ್ತಾರೆ, ಯಾವ ರೀತಿ ಕನ್ವಿನ್ಸ್ ಮಾಡಬಹುದು ಇವರು, ಏನಿದೆ ಮಾಹಿತಿ? ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಲ್ ಪಾರ್ಟಿ ಎಂಪಿಗಳು ಅಂದ್ರೆ ಸಂಸದರ ಜೊತೆ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ರವರಿರ್ಬೋದು, ಡಿಸಿಎಂ ಇರಬಹುದು, ಜಲಸಂಪನ್ಮೂಲ ಸಚಿವರು ಕೂಡ ಇದ್ದು ರಾಜ್ಯದ ಸಂಸದರಿಗೆ ಮನವರಿಕೆ ಮಾಡಿದ್ದಾರೆ ರಾಜ್ಯದ ನೀರಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಆದ್ರೆ ಆ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿಯಿಂದ ಇನ್ನೂ ಮಾಹಿತಿ ಬಂದಿರಲಿಲ್ಲ. ಈ ರೀತಿ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ಇವತ್ತು ಬೆಳಗ್ಗೆ 8 ಗಂಟೆಯಿಂದ 15 ದಿನಗಳ ಕಾಲ ಮುಂದುವರಿಸಬೇಕು. ಅಂದ್ರೆ 4.5 ಟಿಎಂಸಿಯಷ್ಟು ನೀರನ್ನ ರಾಜ್ಯದಿಂದ ತಮಿಳುನಾಡಿಗೆ ಬಿಳಿಗುಂಡ್ಲು ಮುಖಾಂತರ ಹರಿಸಬೇಕು ಅಂತ. ಈಗಿರುವಂತಹ ಅಂಶ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಆಧರಿಸಿ ಹೇಳಲಾಯಿತು ಅಂದ್ರೆ ಆದಷ್ಟು ಬೇಗ ಸಿಎಂ ರವರು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೀತಾರೆ. ಇಲ್ಲಿಗೆ ಎಂಎಲ್ಎ ಇರಬಹುದು, ಎಂಪಿ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಇರಬೇಕು. ಯಾಕಂದ್ರೆ ಇದು ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಮೊದಲೇ ರಾಜ್ಯದಲ್ಲಿ ಬರದ ಪರಿಸ್ಥಿತಿ, ಬರದ ಛಾಯೆ ಎದ್ದು ಕಾಣ್ತಿರುವಂತದ್ದು. ಸೂಕ್ಷ್ಮ ಸಂದರ್ಭದಲ್ಲಿ, ಯಾವಾಗ ಸೂಕ್ತ ಸಂದರ್ಭದಲ್ಲಿ ಮಳೆ ಆಗಬೇಕಿತ್ತು, ಇನ್ನೂ ಮಳೆ ಆಗಿಲ್ಲ. ಮುಂದೆ ಮಳೆ ಆಗುವಂತ ನಿರೀಕ್ಷೆ ಕೂಡ ಕಡಿಮೆ ಆಗಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದಕ್ಕೆ ಮೊದಲು ಕೂಡ ಹೇಳಿದ್ರು, ಡಿಸಿಎಂ ಆಗಿದ್ದಾಗ ಮಳೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಈ ವರ್ಷ ನಮಗೆ ಮುನ್ಸೂಚನೆ ಕಂಡು ಬರ್ತಿದೆ. ಆ ಕಾರಣದಿಂದ ಎಲ್ಲರೂ ಕೂಡ ನೀರನ್ನ ಉಪಯೋಗ ಮಾಡೋ ಸಂದರ್ಭದಲ್ಲಿ ಹುಷಾರಾಗಿ ಉಪಯೋಗ ಮಾಡಿ ಅಂತ. ಬಹುತೇಕ ಡ್ಯಾಂಗಳು ಡೆಡ್ ಸ್ಟೋರೇಜ್ ಹಂತವನ್ನು ತಲುಪಿದೆ. ತಮಿಳುನಾಡಿಗೆ ಇದೇ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿ ಮುಖಾಂತರ ನೀರು ಕೊಡಬೇಕು ಅಂತ ಸೂಚನೆ ಬಂದಿರೋದ್ರಿಂದ 2 ಪ್ರತ್ಯೇಕ ಸಭೆಗಳು, ಒಂದು ದೆಹಲಿಯಲ್ಲಿ ಅಡ್ವೊಕೇಟ್ಗಳ ಜೊತೆಗೆ ಅಂದ್ರೆ ಸೀನಿಯರ್ ಕೌನ್ಸಿಲ್ಗಳ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಪರ್ಯಾಯವಾಗಿ ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು ಕೂಡ ಹಿರಿಯ ಅಧಿಕಾರಿಗಳು ಅಂದ್ರೆ ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇರೋದು. ಒಂದು ವೇಳೆ ಸರ್ಕಾರ ಏನಾದರೂ ಬದ್ಧರಾಗಿ 4.5 ಟಿಎಂಸಿ ನೀರು ಬಿಟ್ರೆ ರಾಜ್ಯದಲ್ಲಿರುವಂತಹ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಇದನ್ನ ಯಾವ ರೀತಿ ಸಿಡಬ್ಲ್ಯೂಆರ್ಸಿ ಮುಂದೆ ತಿಳಿಸಬೇಕು. ಇದಾದ ನಂತರ ಮೀಟಿಂಗ್ ಕರೆಯಲಾಗುತ್ತೆ ಅನ್ನೋದು ಡಿಸಿಷನ್ ಮಾಡ್ತಾರೆ. ಅದಾದ ನಂತರ ಕೇಂದ್ರಕ್ಕೆ ಬಿಜೆಪಿಯ ನಾಯಕರಿಂದ ಯಾವ ರೀತಿ ಒತ್ತಡವನ್ನ ಹೇರಿಸಬೇಕು, ಅದರ ಜೊತೆಗೆ ಟೆಕ್ನಿಕಲಿ ಯಾವ ರೀತಿ ವಕೀಲರು ಸಿಡಬ್ಲ್ಯೂಎಂಎ ಮುಂದೆ ಅಪೀಲ್ ಅನ್ನ ಮಾಡಬೇಕಾಗುತ್ತೆ. ಇದನ್ನ ಹೊರತುಪಡಿಸಿ ಒಂದು ವೇಳೆ ನಿರ್ದಿಷ್ಟವಾದಂತಹ ನೀರು 4.5 ಟಿಎಂಸಿ ಅಲ್ದಿದ್ರು, 3,500 ಕ್ಯೂಸೆಕ್ಸ್ ನೀರು ಅಲ್ದಿದ್ರು ಕೂಡ
ಒಂದಿಷ್ಟು ಹಂತದ ನೀರನ್ನ ಬಿಡಲೇಬೇಕಾಯ್ತು ಅಂದಾಗ ಯಾವೆಲ್ಲ ಹೊಸ ಮೆಜರ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ವಿಚಾರವಾಗಿ ಮಾತುಕತೆಯನ್ನು ನಡೆಸಲಾಗುತ್ತೆ. ಈ ಕಾರಣದಿಂದಾಗಿ ಎಲ್ಲ ಸಚಿವರು ಕೂಡ ತಮಿಳುನಾಡಿನ ವಿರುದ್ಧವಾಗಿ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ರೈತರಿಗೆ ಅನುಕೂಲ ಮಾಡುವಂತ ನಿಟ್ಟಿನಲ್ಲಿ ಈಗ ಹೆಜ್ಜೆ ಆಗ್ತಿರುವಂತದ್ದು. ಮತ್ತೊಂದು ಕಡೆಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯರವರು ಸೋಮವಾರ ಬೆಂಗಳೂರಿಗೆ ಆಗಮಿಸೋರಿದ್ದಾರೆ. ಅವರನ್ನ ಮನವರಿಕೆ ಮಾಡಿ ಅವರಿಗೆ ಮೇಕೆದಾಟು ಇರಬಹುದು, ರಾಜ್ಯದ ಡ್ಯಾಂಗಳ ಪರಿಸ್ಥಿತಿಯನ್ನ ಅವರ ಗಮನಕ್ಕೆ ತರ್ತೇವೆ. ಬಾರ್ಡರ್ ಗಳನ್ನ ಹಂಚ್ಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಪ್ರತಿನಿತ್ಯ ಕಿರಿಕಿರಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವರ ಗವರ್ಮೆಂಟ್ ಇಂದ ರೆಪ್ರೆಸೆಂಟೇಷನ್ ಕೂಡ ಒಂದಿಷ್ಟು ಮನವಿಯನ್ನ ಬದಲಾಯಿಸಿ 3,500 TMC 3,500 ಕ್ಯೂಸೆಕ್ಸ್ ಬದಲಾಗಿ ಒಂದಿಷ್ಟು ಕಡಿಮೆ ಹಂತದ ನೀರನ್ನ ಕೋರಿಸುವಂತ ಕೆಲಸವನ್ನ ಮಾಡೋರು. ಅಭಿಷೇಕ ಜಸ್ಟ್ ಹೋಲ್ಡ್